ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಓಕೆ ಬನ್ನಿ ಫ್ರೆಂಡ್ಸ್, ಒಂದು ಹೊಸ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳಿದ್ದೀನಿ. ಪಾಲಕ್ ಮತ್ತು ಮೆಂತ್ಯ ಎರಡೂ ಸೊಪ್ಪನ್ನ ಸೇರಿಸಿ ಒಂದು ಸ್ಪೆಷಲ್ ಟೇಸ್ಟಿಯಾದ ಈಸಿಯಾಗಿ ಹೇಗೆ ತೊಗೇನ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಮೊದಲಿಗೆ ಪಾಲಕ್ ಮತ್ತು ಮೆಂತ್ಯ ಸೊಪ್ಪನ್ನು ನೀಟಾಗಿ ಸೋಸ್ಕೊಂಡು ಕ್ಲೀನ್ ಮಾಡಿಕೊಂಡು ನೀರಲ್ಲಿ ಹಾಕಿ ಚೆನ್ನಾಗಿ ತೊಳಿಬೇಕು. ಸೊಪ್ಪನ್ನು ನೀಟಾಗಿ ತೊಳೆದು ನಂತರ ಬೇಳೆ ಹಾಕಿ ಕುದಿಸಿರ್ತೀವಲ್ಲ, ನೀರು ಬೇಳೆ ಬೆಂದಿದೆ ಅಂತ ಅಂದಮೇಲೆ ಸೊಪ್ಪನ್ನು ನೀಟಾಗಿ ತೊಳೆದು ಬೇಳೆ ಬೆಂದಿರೋ ಪಾತ್ರೆಗೆ ಹಾಕಬೇಕಾಗುತ್ತೆ ಸೊಪ್ಪನ್ನ. ನಂತರ ರುಚಿಗೆ ಎಷ್ಟು ಬೇಕಾಗುತ್ತೋ ಖಾರ ಅಷ್ಟು ಪ್ರಮಾಣದಲ್ಲಿ ಹಸಿಮೆಣಸಿನ್ಕಾಯನ್ನು ತೊಳೆದು ಸೇರಿಸ್ಕೊಳ್ಳಿ. ನಂತರ ಟೊಮೆಟೊ ಹಣ್ಣು ಅಷ್ಟೇ ಒಂದು ನಾವು 8 ಟೊಮೆಟೊ ಹಣ್ಣನ್ನು ಸೇರಿಸ್ಕೊಳ್ತಿದ್ದೀವಿ. ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಟೊಮೆಟೊ ಹಣ್ಣು ಬೇಕೋ ಅಷ್ಟು ಪ್ರಮಾಣದಲ್ಲಿ ಸೇರಿಸ್ಕೊಳ್ಳಿ. ನಂತರ ಒಂದು ಬೆಳ್ಳುಳ್ಳಿ ಪೂರ್ತಿಯಾಗಿ ಬೇಳೆಗಳನ್ನು ಸೇರಿಸ್ಕೊಂಡಿದ್ದೀವಿ ನೀಟಾಗಿ ಬಿಡಿಸ್ಕೊಂಡು. ನಂತರ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನ ಸೇರಿಸ್ಕೊಂಡಿದ್ದೀವಿ. ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಕೊಂಡಿದ್ದೀವಿ. ನಂತರ ಅದೆಲ್ಲ ಮಿಶ್ರಣ ಚೆನ್ನಾಗಿ ಕುದಿಬೇಕಾಗುತ್ತೆ. ಸ್ಮ್ಯಾಶ್ ಮಾಡೋ ರೀತಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನಾವಿಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ಸಾಲ್ಟನ್ನು ಆ್ಯಡ್ ಮಾಡ್ತಿದ್ದೀವಿ. ನಂತರ ಮತ್ತೆ ರುಚಿಗೆ ಉಪ್ಪು ಬೇಕು ಅಂತಂದರೆ ಟೇಸ್ಟ್ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ಇವಾಗಲ್ಲ, ನೋಡಿ ಈ ರೀತಿ ಪೂರ್ತಿಯಾಗಿ ಸೊಪ್ಪು ಕುದ್ದು ಬಾಡಬೇಕು. ಟೊಮೆಟೊ ಹಣ್ಣು ಅಷ್ಟೇ ಚೆನ್ನಾಗಿ ಸ್ಮ್ಯಾಶ್ ಮಾಡೋ ಥರ ಆಗಬೇಕು ಎಲ್ಲ ಸಾಮಗ್ರಿಗಳು. ಆ ರೀತಿ ಆಗಿದೆ ಅಂತ ಅಂದಮೇಲೆ ಕುದ್ದಿರೋ ನೀರನ್ನು ಬೇರ್ಪಡಿಸ್ಕೊಳ್ಳಿ. ಆ ಸೊಪ್ಪು ಮತ್ತು ಸಾಮಗ್ರಿಗಳು ಬೆಂದಿದ್ವಲ್ಲ, ಸ್ಮ್ಯಾಶ್ ಮಾಡೋ ಹಾಗಾಗಿದ್ವಲ್ವ, ಸೊ ಅದೆಲ್ಲ ಸಾಮಗ್ರಿಗಳನ್ನು ಮಿಕ್ಸಿಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಯಾಕಂದರೆ ತಣ್ಣಗಾಗಬೇಕಲ್ವ ಮಿಕ್ಸಿಗೆ ಹಾಕಿ ರುಬ್ಬೋದಕ್ಕೆ. ಸೊ ಅದು ತುಂಬ ಟೈಮ್ ಬೇಕಾಗುತ್ತೆ ತಣ್ಣಗಾಗೋಕ್ಕೆ ಅಂತ ಅಂದ್ಕೊಂಡು ಖಾರದ ಕಲ್ಲಿಗೆ ಹಾಕಿ ಕಡಿತಿದ್ದೀವಿ. ಮಸಾಲೆನ ರೆಡಿ ಮಾಡ್ಕೊಳ್ತಿದ್ದೀವಿ. ಅಮ್ಮನ ಸ್ಪೆಷಲ್ ಅಡುಗೆ. ನೋಡಿ ನೀರನ್ನು ಬೇರ್ಪಡಿಸಿಟ್ಕೊಂಡಿದ್ವಿ. ಈ ಮಸಾಲೆನೆಲ್ಲ ಚೆನ್ನಾಗಿ ರುಬ್ಕೋಬೇಕಾಗುತ್ತೆ, ತಿರ್ಸ್ಕೋಬೇಕಾಗುತ್ತೆ. ಸೊ ಕಲ್ಲಿಗೆ ಹಾಕಿ ಚೆನ್ನಾಗಿ ರುಬ್ಕೊಳ್ತಿದ್ದೀವಿ. ಮಿಕ್ಸಿಗಾದರೆ ತುಂಬ ಟೈಮ್ ಬೇಕಾಗುತ್ತೆ, ಯಾಕಂದರೆ ತಣ್ಣಗಾಗಬೇಕಲ್ವಾ. ಸೊ ಹಾಗಾಗಿ ಕಲ್ಲಿಗೆ ಹಾಕಿ ಚೆನ್ನಾಗಿ ಕಡಿತಿದ್ದಾರಮ್ಮ. ಅಮ್ಮನ ಸ್ಪೆಷಲ್ ಅಡುಗೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಒಂದು ಸರಿ ಟ್ರೈ ಮಾಡಿ ನೋಡಿ ಈ ರೆಸಿಪಿ. ನೀವಂತೂ ತುಂಬ ಇಷ್ಟಪಟ್ಟೆ ಪಡ್ತೀರಾ. ಆ್ಯಂಡ್ ಎನಿ ಟೈಮ್ ಪಾಲಕ್ ಮೆಂತ್ಯ ಸೊಪ್ಪು ತಂದಾಗ ಈ ರೆಸಿಪಿನ ಮಾಡ್ಕೊಂಡು ತಿಂತೀರಾ, ಬಿಲೀವ್ ಮೀ. ನನಗಂತೂ ತುಂಬ ಇಷ್ಟ, ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತೀವಿ. ಚಪಾತಿಗೂ ತುಂಬ ಸೂಪರಾಗಿ ಮ್ಯಾಚ್ ಆಗುತ್ತೆ. ನೋಡಿ ಈ ರೀತಿ ರೆಡಿ ಆದಮೇಲೆ ಶೋಧಿಸ್ಕೊಂಡು ಇಟ್ಕೊಂಡಿದ್ವಲ್ವ ನೀರು, ಅದ್ರ ನೀರು, ಸೊ ಅದನ್ನು ಸೇರಿಸಿ ಮಸಾಲೆನ ಸೇರಿಸಿ ಕುದಿಯೋದಕ್ಕೆ ಇಡಿ ಒಲೆ ಮೇಲೆ. ನಂತರ ಚೆನ್ನಾಗಿ ಕೊತ ಕುದೀತಿದೆ ಅನ್ನೋಷ್ಟೊತ್ತಿಗೆ ಈ ಕಡೆ ಒಗ್ಗರಣೆ ರೆಡಿ ಮಾಡ್ಕೊಂಡು ಬಿಡೋಣ. ಸ್ವಲ್ಪ ಬೆಳ್ಳುಳ್ಳಿ ಬೆಳೆಗಳನ್ನು ನೀಟಾಗಿ ಬಿಡಿಸ್ಕೊಂಡು ಜಜ್ಜಿ ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ಸಾಸಿವೆನ ಆ್ಯಡ್ ಮಾಡ್ಕೊಳ್ಳಿ. ನಂತರ ಒಣಮೆಣಸಿನ್ಕಾಯಿನ ಚೆನ್ನಾಗಿ ಈ ರೀತಿ ಪೀಸ್ಗಳಾಗಿ ಮಾಡಿ ಹಾಕ್ಕೊಳ್ಳಿ ಒಗ್ಗರಣೆಗೆ. ನಂತರ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಆ್ಯಡ್ ಮಾಡ್ಕೊಳ್ಳಿ. ಒಂದು 2 ಟೇಬಲ್ ಸ್ಪೂನ್ನಷ್ಟು ಕುಕ್ಕಿಂಗ್ ಆಯಿಲ್ನ ಆ್ಯಡ್ ಮಾಡಿ. ನಂತರ ಚೆನ್ನಾಗಿ ಒಗ್ಗರಣೆ ರೆಡಿ ಮಾಡಿಕೊಂಡು ಒಗ್ಗರಣೆ ಕೊಡಿ. ಬಿಸಿ ಬಿಸಿಯಾದ ಟೇಸ್ಟಿಯಾದ ಈಸಿಯಾದ ರೆಸಿಪಿ ರೆಡಿಯಾಗಿದೆ. ಪಾಲಕ್ ಮತ್ತು ಮೆಂತ್ಯ ಸೊಪ್ಪಿನ ತೊಗೆ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ ಮತ್ತು ಚಪಾತಿಗೆ ಪರ್ಫೆಕ್ಟ್ ಮ್ಯಾಚ್. ಏನು ಬೇಡ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ, ಇದೊಂದಿದ್ರೆ ಸಾಕು, ಸಖತ್ತಾಗಿ ಊಟ ಹಿಡಿಸುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಬಾಯ್ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.